ಪದ ಪಯಣ ಗಾನ ಸಿಂಚನ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ 3 ತ್ರಿವಳಿ ರತ್ನಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊಸೆ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರಿಯಾದ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮಾರಣ್ಣ ಆನ್ ಸ್ಟೇಜ್ ಪ್ಲೀಸ್. ಸೊಸಿ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಸೊಸಿ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಎನ್ನುವ ಕಬರಿಲ್ಲೀಗಿಗೆ ಕಾಸಿನ ಕಿಮ್ಮತ್ತ, ಅತ್ತಿ ಎನ್ನುವ ಕಬರಿಲ್ಲೀಗಿಗೆ ಕಾಸಿನ ಕಿಮ್ಮತ್ತ. ತುತ್ತು ಕೂಳಿಗೆ ಅಂಗ ಸಾಕೀಕಿ ಕಳೆಯಲ್ಲ ಅಂಗ ಒತ್ತ, ತುತ್ತು ಕೂಳಿಗೆ ಅಂಗ ಸಾಕೀಕಿ ಕಳೆಯಲ್ಲ ಅಂಗ ಒತ್ತ. ಯಾರಿಗೆ ಅಂದರೆ ಏನಾಗುವುದು ನನ್ನ ದೈವ ಕೆಟ್ಟ, ಯಾರಿಗೆ ಅಂದರೆ ಏನಾಗುವುದು ನನ್ನ ದೈವ ಕೆಟ್ಟ. ಯಾವ ಜನ್ಮದ ಪಾಪಕ್ಕೇನೋ ದೇವರಿದನ ಕೊಟ್ಟ, ತಂಗಿ ದೇವರಿದನ ಕೊಟ್ಟ. ಸೊಸಿ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಮಗ ಅಂತ ಸಾಗರ ಬಿದ್ದರ ಮಾರಿತಿರವತಾನ, ಮಗ ಅಂತ ಸಾಗರ ಬಿದ್ದರ ಮಾರಿತಿರವತಾನ. ಅವ್ವ ಅನ್ನೋದು ಮರೆತು ಈಗ ಮುದುಕಿ ಅನ್ನತಾನ, ಅವ್ವ ಅನ್ನೋದು ಮರೆತು ಈಗ ಮುದುಕಿ ಅನ್ನತಾನ. ಮೊಲೆ ಕೊಟ್ಟು ಸಲಹಿದ ತಾಯಿಯ ಮ್ಯಾಲ ಮಗನ ರೀತಿ ಹಿಂಗ, ಮೊಲೆ ಕೊಟ್ಟು ಸಲಹಿದ ತಾಯಿಯ ಮ್ಯಾಲ ಮಗನ ರೀತಿ ಹಿಂಗ. ಹುಟ್ಟು ಹಾಕಿ ಒಳೆ ದಾಟಿದ ಮ್ಯಾಲ ಅಂಬಿಗನ ಮರೆತಾಂಗ, ತಂಗಿ ಅಂಬಿಗನ ಮರೆತಾಂಗ. ಸೊಸಿ ಬಂದು 1 ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ, ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಸೊಸಿ ಬಂದು 1 ವರ್ಷದಾಗ ನನ್ನ ಮಗ ಮಾರಣ್ಣ ಅವರೇ, ಹೇಳಿ ಮ್ಯಾಮ್. ಈ ತರ ಕಥೆಗಳನ್ನ ನೀವು ಕೇಳಿದ್ದೀರಾ ಯಾವತ್ತಾದ್ರೂ? ತುಂಬ ಕೇಳ್ತಾ ಬೆಳೆದಿದ್ದೀನಿ ಮೇಡಮ್, ಜೀವನದಲ್ಲಿ ಅನುಭವಿಸಿದ್ದೀನಲ್ಲ. ಓ ಓಕೆ. ಅರ್ಚನಾ ಮ್ಯಾಮ್ ಸೂಕ್ಷ್ಮವಾಗಿ ಒಂದೇ ಪದದಲ್ಲಿ ಅನುಭವ ಹೇಳ್ಬಿಟ್ರು ಅವರು. ಕೆಲವು ಸಲ ಒಂದು ಪದ ಸಾಕು ಜೀವನದ್ದೆಲ್ಲ ಸಾರವನ್ನು ಹೇಳ್ಬಿಡೋದಕ್ಕೆ. ಕೆಲವು ಸಲ ಮೌನದಲ್ಲೇ ಬಹಳ ಮಾತಾಡ್ಬಿಡ್ತಾರೆ ಜನ.
ಕೆಲವರು ಒಂದೇ ಒಂದು ಸೆಂಟೆನ್ಸಲ್ಲಿ ಎಲ್ಲ ಹೇಳ್ಬಿಡ್ತಾರೆ. ಎನಿವೆ, ನೀವು ಸುಖವಾಗಿರಿ ಮಾರಣ್ಣವ್ರೆ. ಥ್ಯಾಂಕ್ಸ್ ಮ್ಯಾಮ್. ಹಾಡು ತುಂಬ ಭಾವಪೂರ್ಣವಾಗಿ ಹಾಡಿದ್ರಿ. ಅತ್ತಿ ಎನ್ನುವ ಕಬರಿಲ್ಲೀಕಿಗೆ ಕಾಸಿನ ಕಿಮ್ಮತ್ತ, ತುತ್ತು ಕೂಳಿಗೆ ಅಂಗ ಸಾಕಿ. ಹೈ ಪಿಚ್ ಹೋದಾಗೆಲ್ಲ ಅಂತೂ ತುಂಬಾ ಚೆನ್ನಾಗಿ ಹಾಡಿದ್ರಿ. ಪಲ್ಲವಿಯಲ್ಲಿ ಮಾತ್ರ ನಾನ್ ಕರುಳ ಕೊಯ್ದ ಎಲ್ಲ ಸಲವೂ ಅದು ಲ್ಯಾಂಡು ಫ್ಲ್ಯಾಟ್ ಆಗ್ತಿತ್ತು. ಮಾರಿ ಚಂದಕ ಮಳ್ಳಾಗಿ ತನ್ನ ತಾಯ ಕರಳ ಕೊಯ್ದ. ಇವರೊಬ್ಬರು ಅಪವಾದ, ಎಲ್ಲ ಶಾರ್ಪ್ ಹಾಡ್ತಿದ್ರೆ ಇವರು ಎಲ್ಲೋ ಅಪರೂಪಕ್ಕೆ ಒಂದ್ಸಲಿ ಫ್ಲ್ಯಾಟ್ ಹಾಡ್ಬಿಡ್ತಾರೆ. ಸೊ ಅದೊಂಚೂರು ಗಮನ ಕೊಡಿ. ಯೂಶ್ವಲಿ ನೀವು ಶ್ರುತಿ ತಪ್ತಾ ಇರಲಿಲ್ಲ, ನೀವು ಯಾವಾಗಲೂ ಪಕ್ಕ ಹಾಡ್ತಿದ್ರಿ. ಅಪರೂಪಕ್ಕೆ ಇವತ್ತು ಯಾಕೋ ಸ್ವಲ್ಪ ಶ್ರುತಿ ಅಲ್ಲಿ ಇಲ್ಲಿ ಆಯಿತು. ಆಮೇಲೆ ಈಗ ಈ ಕಾರ್ಯಕ್ರಮದಲ್ಲಿ ನನ್ನ ಅತಿ ದೊಡ್ಡ ಮಹದಾಸೆ ಏನು ಅಂದರೆ ಮಾರಣ್ಣ ಅವರ ಧ್ವನಿಯಲ್ಲಿ ಒಂದು ಹ್ಯಾಪಿ ಸಾಂಗ್ ಕೇಳಬೇಕು ನನಗೆ. ಇವತ್ತು ಅದೇ ಇತ್ತು ಮೇಡಮ್, ಒಲಿದು ಬಾರಮ್ಮಯ್ಯ ಇತ್ತು, ಗೌತಮಿ ಸಿಸ್ಟರ್ ಅವರು ಆಡಿದ್ರು, ಹಂಗಾಗಿ ಚೇಂಜ್ ಮಾಡ್ಕೊಂಡ್ರಾ? Change ಮಾಡ್ಕೊಂಡ್ರು. ಬೇರೆ ಯಾವುದೂ ಇಲ್ವಾ ಹ್ಯಾಪಿ ಸಾಂಗ್ಸ್ ಹಂಗಾದ್ರೆ? ಇದೆ ಮೇಡಮ್, ಮಾಡ್ತೀನಿ ಅಲ್ವಾ next ಸಂಚಿಕೆ. ಮುಂದಿನ ದಿನಗಳು. ಯಾಕಂದರೆ ನೀವು ಕನ್ಸಿಸ್ಟೆಂಟ್ಲಿ ಎಲ್ಲ ಸುತ್ತುಗಳಲ್ಲೂ ಸ್ಯಾಡ್ ಸಾಂಗ್ಸನ್ನು ಹಾಡ್ತಾ ಇದ್ದೀರಿ. ಆ್ಯಂಡ್ ಅದು ನಿಮ್ಮ ಧ್ವನಿಗೆ ಸೂಟ್ ಆಗುತ್ತೆ ಕೂಡ. ಐ ಥಿಂಕ್ ಅದು ನಿಮ್ಮ ಕಂಫರ್ಟ್ ಝೋನ್. ಈಗ ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂದರೆ ಪ್ರತಿಯೊಬ್ಬರು ಅವರವರ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬರಬೇಕು ಅಲ್ವಾ? ಅದೇ ಚಾಲೆಂಜು ಅಲ್ವಾ? ಸೊ ಮುಂದಿನ ಸುತ್ತಿನಲ್ಲಿ ಒಂದು ಮಾರಣ್ಣ ಅವರು ಫುಲ್ ಖುಷಿಯಾಗಿ ನಗ್ನಗ್ತಾ ಒಂದು ಎಲ್ಲರನ್ನೂ ಕುಣಿಸೋವಂಥ ಹಾಡು ಕೇಳಬೇಕು ಅಂತ, ಎನರ್ಜಿ ಇರೋವಂಥದ್ದು ಒಂದು ಹಾಡನ್ನು ಕೇಳಬೇಕು ಅಂತ ನನ್ನ ಆಸೆ. ಖಂಡಿತ. ನಡೆಸ್ಕೊಡ್ತೀರಲ್ವಾ? ಒಳ್ಳೆಯದಾಗಲಿ ಮಾರಣ್ಣ ಅವರೇ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನಾರಾಯಣವರೇ, ಹೇಳಿ ಸರ್. ಈ ಹಾಡು ಸಾಹಿತ್ಯ ಯಾರ್ದು ಅಥವಾ ಹಿಂದೆ ಹಾಡಿರೋದು ಯಾರ್ದನ್ನು ಕೇಳಿದ್ದೀರಾ? ಅಂದರೆ ನಾನು ಹೈಸ್ಕೂಲಲ್ಲಿ ಇದ್ದಾಗ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು. ಆಮೇಲೆ ಈ ಸಾಂಗ್ನ BR ಛಾಯಾ ಅವ್ರ ವಾಯ್ಸಲ್ಲಿ ಎಲ್ಲೋ ಕೇಳ್ದಂಗೆ ಇತ್ತು, ಜಾಸ್ತಿ ಕೇಳಿಲ್ಲ. ಅದು ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಕಂಠ ಅಲ್ಲ ದಾಟಿ ಮರ್ತೋಗುತ್ತೆ ಅಂತೇಳಿ ಯಾವತ್ತೂ ಕೇಳಿಲ್ಲ ಅದು ನಾನು. ಬಟ್ ಭಾಳ ಸುಪ್ರಸಿದ್ಧ ಗೀತೆ ಇದು, ಈ ಹಾಡಂತೂ. ಒಂದು ಕಡೆ ಮಗ ತಾಯಿಯನ್ನು ಭಾಳ ಚಂದ ನೋಡ್ಕೊಳ್ತಾರೆ, ಸಾಯೋವರೆಗೂ ನೋಡ್ಕೊಳ್ಳೋಂಥ ಘಟನೆಗಳು ಇದೆ. ಆದರೆ ಇಲ್ಲಿ ಸೊಸೆ ಬಂದ ಮೇಲೆ ಉಲ್ಟಾ ಆಗೋಂಥ ಕೇಸುಗಳು ಆಗ್ತವೆ ಅಂತ ನಿಮ್ಮ ಈ ಹಾಡಿನ ಮುಖಾಂತರ ಗೊತ್ತಾಗ್ತದೆ. ಅದು ನಿಜವೂ ಕೂಡ ಅದು. ಆದರೆ ಸಮಾಜಕ್ಕೆ ಇವೆಲ್ಲ ಗೊತ್ತಾಗಬೇಕು, ಗೊತ್ತಾದ್ರೇ ಬದಲಾವಣೆ ಸಾಧ್ಯ ಅಂತ ಅಂದ್ಕೊಡ್ತೀನಿ. ಮೇಡಮ್ ಹೇಳಿದಾಗ ಹೊಸ ಹೊಸ ಗೀತೆಗಳು ನಿಮ್ಮ ಕಂಠದಲ್ಲಿ ಬರಲಿ. ಖಂಡಿತ ಸರ್. ನಂದು ಅದೇ ಆಸೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ರಾಜು ಸರ್. ಇದೊಂದು ಜನಪದ ಶೈಲಿಯ ಗೀತೆ. ಹಾಡಬೇಕಾದ್ರೆ ಹಾಡಿನ ಬಗ್ಗೆ, ಹಾಡಿನ ವಿಚಾರಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್. ಸಾಹಿತ್ಯ ಕೂಡ ಭಾಳ ಮುಖ್ಯ ಅಲ್ವಾ? ಮಗ ಅಂತ ಸಗರ ಬಿದ್ದರೆ ಅಂತ ಏನು ಹೇಳಿದ್ರಿ ಅಲ್ವಾ? ಹೌದು. ಮಗ ಅಂತ ಸದರ ಬಿದ್ದರೆ, ಸದರ ಕೊಟ್ಟರೆ ಮಾರಿ ತಿರುವುತಾನ, ಅವ್ವ ಅನ್ನೋದು ಮರೆತೋಗೀಗ ಮುದುಕಿ ಅಂತಾನ. ಇದು ಸಾಹಿತ್ಯ. ಆಮೇಲೆ ಪರವಾಗಿಲ್ಲ, ಜನಪದ ಭಾಷೆಯಲ್ಲಿ ಮಾರಿ ಚಂದಕ ಮಳ್ಳಾಗೆ ಅನ್ನೋದು ತಪ್ಪೇನಿಲ್ಲ. ಮರುಳಾಗೆ ಅನ್ನೋದು ಮಳ್ಳಾಗೆ ಅಂತ ಹೇಳ್ತೀರಿ, ಅದೇನು ತಪ್ಪೇನಿಲ್ಲ. ನೀವು ನಿಮ್ಗೆ ತುಂಬ ಇಷ್ಟವಾದ ಸಿಂಗರ್ ಯಾರು? ಯಾರಿಗಾರು ಇರ್ತಾರಲ್ವ, ನಮಗೆ ಇಷ್ಟವಾದ ಸಿಂಗರು ಇಂಥವ್ರು ಅಂತ ಹೇಳಿ. ಸಿನಿಮಾದಲ್ಲಿ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ನನಗೆ ಇಷ್ಟವಾದಂಥ ಸಿಂಗರು ಚಿತ್ರಾ ಮ್ಯಾಮು. ಅವತ್ತಿಂದಲೂ ಕೂಡ ಫಾಲೋ ಮಾಡ್ತಾ ಬಂದಿದ್ದೀನಿ. ಮತ್ತು SPB ಸರ್. ಅವ್ರು ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ? SP ಸರ್ ಹಾಡುಗಳನ್ನೆಲ್ಲ ಕೇಳಿದ್ರಲ್ವ? ನಮ್ಮ ಅರ್ಚನಾ ಮೇಡಮ್ ಕೂಡ ಇಷ್ಟ. ಅವರು ತಪ್ಪು ತಿಳ್ಕೊಂಡ್ರೆ ಕಷ್ಟ. ಅರ್ಚನಾ ಮೇಡಮ್ ಕೂಡ ಇಷ್ಟ, ತಪ್ಪು ತಿಳ್ಕೊಂಡ್ರೆ ಕಷ್ಟ. ರೈಮಿಂಗ್ ಎಲ್ಲ ಹೇಳ್ತಾ ಇದ್ದಾರೆ. ರೈಮಿಂಗ್ ವರ್ಡಲ್ಲಿ ನೋಡಿ ಹೆಂಗೆ ಹೇಳ್ತಾರೆ. ಚಿತ್ರ ಮೇಡಮ್ ನನಗೂ ಇಷ್ಟ, ಅದಕ್ಕೆ ನನ್ನ ಮಗಳ ಹೆಸರು ಚಿತ್ರ ಅಂತ ಇಟ್ಟಿರೋದು ನಾನು. ನಂಗೆ ಭಾಳ ಇಷ್ಟ ಅವರು. SP ಸರ್ನ ಕೇಳಿದ ಮೇಲೆ ನಿಮ್ಗೆ ಅನಿಸ್ಲೇಬೇಕು, ಏನು ಅವರಲ್ಲಿ ಏನು ಕಂಡಿದ್ದೀರಿ? ಯಾವುದೇ ಒಬ್ಬರು ನಟರಾಗಿರ್ಬೋದು, ಅವರ ಆ ನಟರ ಒಂದು ಕೇಪಬಿಲಿಟಿ ಏನಿರುತ್ತೆ ಅದಕ್ಕೆ ತಕ್ಕಂತೆ ಆಡ್ತಾರೆ, ಅವ್ರಿಗೆ ಮ್ಯಾಚ್ ಆಗೋ ಥರ. ಅದು ಪಾಯಿಂಟು ಅದು. ಆಮೇಲೆ ಅವ್ರಿಗೆ ನೀವು ಜನಪದ ಕೊಟ್ಟರು ಹಾಡ್ತಾರೆ. ಯಾವ್ದು ಹಾಡಿಲ್ಲ ಹೇಳಿ ಹೋಗಲಿ. ಹೌದು ಸರ್. ಯಾವ ಪ್ರಕಾರ ಹಾಡಿಲ್ಲ ಹೇಳಿ ಅಲ್ವಾ? ಅವ್ರನ್ನ ನೀವು ಮಾದರಿಯಾಗಿ ಇಟ್ಕೊಂಡ್ಮೇಲೆ ನಾವು ಆ ದಾರಿಲಿ ಏನಾದರೂ ಪ್ರಯತ್ನ ಮಾಡಬೇಕಲ್ವಾ? ಅದು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಲ್ವಾ? ಖಂಡಿತ ಸರ್. ಮೇಡಮ್ ಹೇಳಿದ್ದದೆ
ಬೇರೆ ಬೇರೆ ಥರದ ಹಾಡುಗಳನ್ನ ಹಾಡಬೇಕು. ನಾವು ಕಾಯ್ತಾ ಇದ್ದೀವಿ ಅದಕ್ಕೆ. ಓಕೆ ಮಾರಣ್ಣ ಅವರೇ, ಮುಂದಿನ ಸಂಚಿಕೆಯಲ್ಲಿ ನೀವು ನಮ್ಮ ಎಲ್ಲರನ್ನೂ ಡಾನ್ಸ್ ಮಾಡಿಸ್ತೀರಾ ಅಂತ ನಾನು ಡಾನ್ಸ್ ಮಾಡೋದಕ್ಕೆ ರೆಡಿಯಾಗಿ ಬರ್ತೀನಿ. ಹಾಗಾಗಿ ನೀವು ಫುಲ್ ಹ್ಯಾಪಿ ಸಾಂಗ್ ಹಾಡಬೇಕು. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೋಲಾರ ಕೆರೆಗಳು ಇದ್ರ ಬಗ್ಗೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮತ್ತಿಕೊಂಟೆ ಕೃಷ್ಣ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂತೆ ಜಾಕಿತಮ್ಮ ಅಲಲಲೆ ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂತೆ ಜಾಕಿತಮ್ಮ. ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತು, ಮುಳುಬಾಗಲ ಬೆಟ್ಟ ಮೇಲೆ ಮೋಡವೇನು ಇಳಿಯಿತು. ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತು, ಮುಳುಬಾಗಲ ಬೆಟ್ಟ ಮೇಲೆ ಮೋಡವೇನು ಇಳಿಯಿತು. ಆವಣಿ ಬೆಟ್ಟ ಮೇಲೆ ಮಳೆಯಾಗಿ ಹರಿಯಿತು, ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲೆಂದೆ ಜಾಕಿತಮ್ಮ ಅಲಲಲೆ ಜಗ್ಗನಕ ತೈತಮ್ಮ ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂತೆ ಜಾಕಿತಮ್ಮ. ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿವೆಯಲ್ಲೋ, ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿವೆಯಲ್ಲೋ, ಮುದುವಾಡಿ ಕೆರೆಯೇನೋ ಮೊದಲು ಕೋಡಿ ಹರಿಯಿತು, ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂದೆ ಜಾಕಿತಮ್ಮ. ಮುದುವಾಡಿ ಕೆರೆಯೇನೋ ಮೊದಲು ಕೋಡಿ ಹರಿಯಿತು, ಮುದುವಾಡಿ ಕೆರೆಯೇನೋ ಮೊದಲು ಕೋಡಿ ಹರಿಯಿತು, ಬೆಳ್ಳಂಬರಿ ಕೆರೆಯೇನೋ ಬೇರಾಡ್ತಾ ಇದೆಯಲ್ಲ, ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂತೆ ಜಾಕಿತಮ್ಮ. ಬೆಳ್ಳಂಬರಿ ಕೆರೆಯೇನೋ ಬೇರಾಡ್ತಾ ಇದೆಯಲ್ಲೋ, ಬೆಳ್ಳಂಬರಿ ಕೆರೆಯೇನೋ ಬೇರಾಡ್ತಾ ಇದೆಯೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂದೆ ಜಾಕಿತಮ್ಮ ಅಲಲಲೆ ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂದೆ ಜಾಕಿತಮ್ಮ ಕಲ್ಲಂದೆ ಜಾಕಿತಮ್ಮ ಕಲ್ಲಂದೆ ಜಾಕಿತಮ್ಮ. ಕೃಷ್ಣ ಅವರೇ, ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ದು ಔಟ್ಫಿಟ್ ನೋಡ್ತಾ ಇದ್ರೆ ನನಗೆ ಬಂಧನ ಸಿನಿಮಾದಲ್ಲಿ ವಿಷ್ಣುದಾದ ಅವ್ರು ಹಾಕೊಂಡಿರೋ ಔಟ್ಫಿಟ್ ಥರ ಅನ್ನಿಸ್ತಾ ಇದೆ. ಅರ್ಚನಾ ಮ್ಯಾಮ್. ಕೃಷ್ಣ ಅವರೇ, ನಾನು ಸರ್ ಮಾತಾಡ್ಕೋತಾ ಇದ್ವಿ, ನೀವು ಡ್ಯಾನ್ಸ್ ಮಾಡೋಕತ್ತೆ ಅಲ್ಲಿ ಸುಸ್ತಾಗೋಗ್ಬಿಟ್ರಿ ಅಂತ. ಹಾಂ, ಕೊನೆಗೆ ಜಕ್ಕನಕತ್ತೆ ಐತಮ್ಮ ಅಂತ ಆಗೋಯ್ತು. ಜಗ್ಗನಕ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲಂತೆ ಜಾಕಿತಮ್ಮ. ಅದಕ್ಕೆ ಡ್ಯಾನ್ಸ್ ಯಾವಾಗಲೂ ಕೊನೆಯಲ್ಲಿ ಇಟ್ಕೋಬೇಕು, ಅಥವಾ ನಮ್ಮ ಜಿ ಅವ್ರು ಮಾಡ್ತಾರಲ್ಲ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹೀಗೆ ಭುಜ ಕುಣಿಸ್ಬೇಕಷ್ಟೆ, ಅದು ಧ್ವನಿಗೆ ತೊಂದರೆ ಕೊಡದಿರೋ ಹಾಗೆ. ಡ್ಯಾನ್ಸು ಇರಬೇಕು, ಯಾಕಂದರೆ ನಮಗೂ ಪ್ರೇಕ್ಷಕರಿಗೂ ನೋಡೋದಕ್ಕೆ ಖುಷಿ ಅದು ಬಟ್ ನಿಮ್ಮ ಸಿಂಗಿಂಗಿಗೆ ತೊಂದರೆ ಆಗಬಾರ್ದಷ್ಟೆ ಅಲ್ವಾ. ಕಳೆದ ಹಾಡು ನೀವು ಹಾಡಿದ್ದು ಶ್ರುತಿ ಎಲ್ಲ ಪರ್ಫೆಕ್ಟಾಗಿ ಹಾಡಿದ್ರಿ, ಈ ಸಲ ಚರಣಗಳೆಲ್ಲವೂ ಶಾರ್ಪ್ ಎಲ್ಲೋ ಹೋಯಿತು. ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿವೆಯಲ್ಲ, ಮುದುವಾಡಿ ಕೆರೆಯೇನೋ ಮೊದಲು ಕೋಡಿ ಹರಿಯಿತು, ಜಗ್ಗನಕ ತೈತಮ್ಮ
ರಂಗು ರಂಗು ರೆ ಅಲ್ಲಿ ಅವಾಗವಾಗ ಹಳಿ ತಪ್ಪಿ ಹಿಂಗೆ ಹೋಗ್ತಿತ್ತು, ಮತ್ತೆ ಪಲ್ಲವಿಗೆ ಬಂದಾಗ ವಾಪಸ್ ಹಳಿ ಮೇಲೆ ಬರ್ತಾ ಇತ್ತು. ಮತ್ತೆ ಚರಣಕ್ಕೆ ಹೋದಾಗ ಕೊನೆ ಚರಣ ಕರೆಕ್ಟಾಗಿ ಹಾಡಿದ್ರಿ, ಮತ್ತೆ ಪಲ್ಲವಿಗೆ ಬಂದಮೇಲೆ ಮತ್ತೆ ಸ್ವಲ್ಪ ಏರುಪೇರಾಯಿತು. ಒಂದ್ಸಲಿ ನಾನು ನೀವು ಕಳೆದ ಸಂಚಿಕೆಯಲ್ಲಿ ಹಾಡಿದಾಗ ಓ ಇನ್ನು ಇವರು ಶ್ರುತಿಯನ್ನು ಹಿಡ್ಕೊಂಡ್ರು, ಸಂಗೀತದ ಶ್ರುತಿಯನ್ನು ಅಂತ ಭಾರಿ ಖುಷಿಪಟ್ಟೆ. ಇನ್ನೇನು ಕೃಷ್ಣ ಅವ್ರನ್ನ ಹಿಡಿಯೋರಿಲ್ಲ, ಇನ್ನೇನು ತೊಂದರೆ ಇಲ್ಲ, ನನಗೇನು ಹೇಳೋ ಕೆಲಸ ಇರಲ್ಲ ಅಂತ. ಮತ್ತೆ ಯಾಕೆ ಹಾಗೆ ಮಾಡಿದ್ರಿ? ನನಗೆ ಸ್ವಲ್ಪ ಇವತ್ತು ಶ್ರುತಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದೇ ಆಗಬಾರ್ದು ಇನ್ಮೇಲೆ, ಆಯಿತಾ? ಇನ್ನು ಮುಂದೆ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ. ಒಳ್ಳೆಯದಾಗಲಿ. ರಾಜು ಸರ್, ಮೆಟ್ಲು ಹತ್ತುತ್ತಾ ಭಾಳ ಎಚ್ಚರಿಕೆಯಲ್ಲಿರಬೇಕು ಅಲ್ವಾ? ಇಷ್ಟು ದಾರಿ ಸವಸ್ಕೊಂಡು ಬಂದಿದ್ರಿ, ಇನ್ನು ಮುಂದೆ ಭಾಳ ಕಷ್ಟ ಇರುತ್ತೆ. ನಿಮ್ಮ ಕಾಂಪಿಟೇಟರ್ಗಳೆಲ್ಲ ಭಾಳ ಸ್ಟ್ರಾಂಗ್ ಆಗ್ತಿರ್ತಾರೆ, ನಾವು ವೀಕ್ ಆಗಬಾರ್ದಲ್ವಾ? ಆಮೇಲೆ ನನ್ನನ್ನು ಮಾಡಲಾಗಿ ತೊಗೊಂಡ್ರಿ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಈ ಡ್ರೆಸ್ ಮಾಡ್ಕೊಳ್ಳೋದು ವಿಚಾರದಲ್ಲಿ ನಾನು ಭಾಳ ವೀಕು, ತುಂಬ ವೀಕು. ನನ್ನನ್ನು ನಮ್ಮ ಮನೇಲಿ ನಮ್ಮ ಅಣ್ಣ ತಮ್ಮದಿರಲ್ಲ ಯಾವಾಗಲೂ ಬೈಯೋರು. ಆಮೇಲೆ ನಾನು ನಮ್ಮ ಮನೆಯವ್ರು ಒಂದು ಸರಿ ಬೈದ್ಬಿಟ್ಟಿದ್ರು, ನೀವು ಇಷ್ಟೆಲ್ಲ ಮಾತಾಡ್ತಿರೋ ಒಂದು ಒಳ್ಳೆ ಡ್ರೆಸ್ ತೆಕ್ಕೊಟ್ಟಿಲ್ಲ ನೀವು ಅಂತ. ತೆಕ್ಕೊಟ್ಬಿಟ್ಟು ಮಾತಾಡಬೇಕಾಗಿತ್ತು. ಅದೆಲ್ಲ ಇರಲಿ, ಯಾಕೆಂದರೆ ಇವತ್ತು ಆ ಮಾಡಲಾಗಿ ಇದ್ದೀನಿ ಅಂತಂದರೆ ಅದು ನಾನಲ್ಲ, ನನಗೆ ಅದಕ್ಕೆ ಬೆಲೆನೇ ಕೊಡಲ್ಲ. ವೇಷಭೂಷಣಗಳಿಗೆ ನಾನು ಯಾವತ್ತೂ ಬೆಲೆ ಕೊಡೋದಿಲ್ಲ, ಮನಸ್ಸಿಗೆ ಮಾತ್ರ ಬೆಲೆ ಕೊಡ್ತೀನಿ. ಆದರೂ ಸಮಾಜದ ಮುಂದೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ಅಂತ ಹೇಳಿ ನನಗೆ ಇಷ್ಟ ಇಲ್ಲ ಇದನ್ನೆಲ್ಲ ಮಾಡೋದು ನನ್ನ ಮಗಳೇ. ಇದನ್ನು ಇದು ಹಾಕ್ಕೊಂಡೋಗು, ಇದು ಹಾಕ್ಕೊಂಡೋಗು, ಅದು ಹಾಕ್ಕೊಂಡೋಗು ಅಂತ ಹೇಳೋದು ನನ್ನ ಮಗಳೇ ಅಲ್ವಾ? ವೇಷಭೂಷಣದಲ್ಲಿ ಏನಿಲ್ಲ ರೀ, ಏನಿಲ್ಲ. ಅದೆಲ್ಲ ಮನಸ್ಸು ಶುದ್ಧವಾಗಿದ್ದರೆ ಅದಕ್ಕಿಂತ ಇನ್ನೇನು ಬೇಕು? ಎಲ್ಲ ಬಟ್ಟೆಗಳು ಚೆನ್ನಾಗಿ ಕಾಣ್ತವೆ ಅಲ್ವಾ? ಆದರೆ ನೀವು ಮಾಡಲ್ ಅಂತ ಹೇಳಿದಾಗ ನಾನು ಹೇಳಿದೆ, ಇದನ್ನು ಒಳ್ಳೆ ಮಾಡಲ್ಲಾಗೆ ತೊಗೊಳ್ಳಿ. ಮನಸ್ಸು ಅನ್ನೋದು ಇದೆಯಲ್ಲ, ಅದನ್ನು ಮಾಡಲ್ಲಾಗಿ ತೊಗೊಳ್ಳಿ ಅಲ್ವಾ? ಚೆನ್ನಾಗಿದೆ. ಹಾಡುಗಾರಿಕೆ ಅಂತ ಬಂದಾಗ ಕಾಂಪಿಟೇಷನ್ ಇದು. ಆಮೇಲೆ ಬ್ಯಾರಣ್ಣ ಅಂತ ಒಂದು ಪದ ಬಳಸಿದ್ರಿ, ಅದೇನೋ ಒಂದು ಪದ ಬಳಸಿದ್ರಿ. ಬ್ಯಾಲಾಳ್ದ ಕೆರೆ ಏನೋ ಬ್ಯಾರಾಡ್ತಾ ಇದೆಯಲ್ಲ, ಬ್ಯಾರ ಅಲ್ಲ, ಅದೇನು ಕೆರೆ, ಯಾವುದೋ ಕೆರೆ ಬ್ಯಾರಾಡ್ತಾ ಇದೆಯಲ್ಲ ಅಂತ ಹಾಡಿದ್ರಿ. ಅದೇನು ಬ್ಯಾರಾಡ್ತಾ ಅಂತ ನನಗೆ ಗೊತ್ತಾಗಿಲ್ಲ ಅದು ಅರ್ಥ. ಅದು ಇನ್ನೂ ನೀರು ಅದಕ್ಕೆ ಬಂದಿಲ್ಲ ಅಂತ ಬೇಲಾಡ್ತಾ ಇದೆ ಅಂತಾರೆ ಸರ್. ಅದು ಬೇಲಾಡ್ತಾ ಇದೆಯಲ್ಲ ಅಂತ ಹೇಳೋದು, ಬ್ಯಾರಾಡ್ತಾ ಇದೆಯಾ ಅಂತ ಹಾಡಿದ್ರಿ. ಅದನ್ನ ಬೆಳ್ಳಂಬರಿ ಕೆರೆ ಏನೋ ಬ್ಯಾರಾಡ್ತಾ ಇದೆಯಲ್ಲ, ಬ್ಯಾಲಾಡ್ತಾ ಇದೆಯಲ್ಲ, ನೀವು ಬ್ಯಾರಾಡ್ತಾ ಇದೆಯಲ್ಲ ಅಂತ ಹಾಡಿದ್ರಿ. ನನಗದು ಸೌಂಡ್ ಬ್ಯಾರ ರಾ ಕೇಳಿಸ್ತದೆ. ಬೆಳ್ಳಂಬರಿ ಕೆರೆ ಏನೋ ಬ್ಯಾಲಾಡ್ತಾ ಇದೆ. ಹೌದೌದೌದು ಹೌದು. ಜಗ್ಗಿನ ಕರೆತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದು ಗೆಜ್ಜಾಗ್ತಮ್ಮ. ಹೌದು, ಒಳ್ಳೆಯ ಜನಪದ ಹಾಡು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಕೃಷ್ಣ ಅವರೇ, ಸರ್ ಮುನ್ರಾಜು, ಇದು ಕೋಲಾರ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಗೀತೆ. ಇದು ಕೋಟ್ಗಾನಹಳ್ಳಿ ರಾಮಯ್ಯನವ್ರು ಬರೆದಿರ್ತಕ್ಕಂಥದ್ದು. ಇದು ಸಮೂಹ ಗೀತೆ. ಆ್ಯಕ್ಚುಲಿ ಗುಂಪು ಕಟ್ಕೊಂಡು ಭಾಳ ಚೆನ್ನಾಗಿ ಪ್ರಚಾರ ಆಗಿದೆ ಈ ಗೀತೆನ. ಕೋರಸ್ ಇದ್ದಿದ್ರೆ ನಿಮಗೆ ಆ ಥರ ಉಸಿರು ಇಳಿತಾ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಕೋರಸ್ ಇದ್ದಿದ್ರೆ ಆ ಭಾಗದ ಕೆರೆಗಳ ಬಗ್ಗೆ ಕಟ್ಟಿರ್ತಕ್ಕಂಥ ಒಂದು ಹೊಸ ಜನಪದ ಶೈಲಿ ಗೀತೆ. ಆದರೂ ಇದು ತುಂಬ ಪ್ರಸಿದ್ಧಿಯಾಗಿದೆ ಇಡೀ ಕೋಲಾರ ಭಾಗದಲ್ಲಿ, ಮತ್ತು ಇತ್ತೀಚೆಗೆ ಬೆಂಗಳೂರಿಗೂ ಬಂದಿದೆ. ನೋಡ್ತಕ್ಕಂಥ ವೀಕ್ಷಕರೆಲ್ಲ ಇದನ್ನು ಕಲಿತು ಇದು ಉತ್ತರ ಕರ್ನಾಟಕ ಮತ್ತು ಆ ಕಡೆಲ್ಲ ಕಲ್ಯಾಣ ಕರ್ನಾಟಕ ಕಡೆಲ್ಲನೂ ಈ ಹಾಡು ಪ್ರಸಿದ್ಧಿ ಆಗಲಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿ ಹಾಡಿದ್ರಿ. ಮೇಡಮ್ ಹೇಳಿರೋ ಕಾಮೆಂಟ್ಸು ನೆನ್ಪಿಟ್ಕೊಳ್ಳಿ ಅಷ್ಟೇ. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ ನಿಮಗೆ ಕೃಷ್ಣ. ಥ್ಯಾಂಕ್ ಯು. ಹೆಣ್ಣು ಹಡೆಯಲು ಬ್ಯಾಡ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಅವರು.
ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೇರಳಾಗಿ ಕಾಶಿಗೆ ಹೋಗಕ್ಕೆ ಎಸೊಂದು ದಿನ ಬೇಕು ತಸೊತ್ತಿನ ಹಾದಿ ತವರೂರು ತಸೊತ್ತಿನ ಹಾದಿ ತವರೂರು ಮನೆಯಾಗೆ ಕಾದು ಕುಂತಾಳೆ ಹಡೆದವ್ವ ಜಗಕ್ಕೆಲ್ಲ ಅವಳೆ ಪರದೈವ ಕಾದು ಕುಂತಾಳೆ ಹಡೆದವ್ವ ಜಗಕ್ಕೆಲ್ಲ ಅವಳೆ ರಮ್ಯಾ, ಯಾಕೆ ಬೇಜಾರಲ್ಲಿದ್ದೀರಿ? ನನ್ನಮ್ಮ ನಾನು ಈ ಜಾಗದಲ್ಲಿ ನಿಲ್ಲಬೇಕು ಅಂತ ತುಂಬ ಆಸೆಪಟ್ಟಿದ್ಲು. ಆ ಆಸೆನ ಇವತ್ತು ನಾನು ಈಡೇರಿಸಿದ್ದೀನಿ. ನನ್ನಮ್ಮ ನನ್ನನ್ನು ಹೆತ್ತಿದ್ದಕ್ಕೆ ನಾನು ಇಲ್ಲಿಂದ ನನ್ನ ಅಮ್ಮನಿಗೆ ದೊಡ್ಡ ನಮಸ್ಕಾರನ. ಎಷ್ಟೊಂದು ಅರ್ಥಪೂರ್ಣವಾದಂಥ ಹಾಡು. ಒಂದು ಕಾಲದಲ್ಲಿ ಹಾಗೇ ಇತ್ತು, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದ್ರೆ ಅದ್ರ ಮೇಲೆ ಮರ ಆದರೂ ಬೆಳೆಯುತ್ತೆ ಅಂತ. ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ತಿತ್ತು ಆಗ ಅಂತ. ಅರ್ಚನಾ ಮ್ಯಾಮ್, ಈ ಎಲ್ಲ ಭಾವನೆಗಳು ಅದ್ರದ್ದೆಲ್ಲ ಬಗ್ಗೆ ಹಳೆದನ್ನೆಲ್ಲ ಆ ಕಾಲದ್ದೆಲ್ಲ ನೆನೆಸ್ಕೊಂಡು ಮಾತಾಡ್ತಾ ಹೋದರೆ ಅದು ದಿನಗಳೇ ಬೇಕು, ಎಂಡೇ ಇಲ್ಲ ಅದಕ್ಕೆ. ಒಳ್ಳೆ ಭಾವನೆ ಇರೋವಂಥ, ಒಳ್ಳೆ ಸಾಹಿತ್ಯ ಇರೋವಂಥ ಸುಂದರವಾದ ಹಾಡನ್ನು ಹಾಡಿದ್ಯಮ್ಮ. ನಿಮ್ಮ ಧ್ವನಿಯಲ್ಲಿ ಒಂದು ಆ ಥ್ರೋ ಇದೆಯಲ್ಲ, ಆ ಥ್ರೋ ಮಾಡಿ ಎಲ್ಲಿ ಶ್ರುತಿಯಿಂದ ಡಿವಿಯೇಟ್ ಆಗ್ತಿರೋ ಅಂತ ನನಗೊಂದು ಸಣ್ಣ ಭಯ ಇತ್ತು. ಯಾಕಂದರೆ ನೀವು ಹಳೆಯ ಹಾಡುಗಳೆಲ್ಲ ಹಾಡಿದ್ದು ಎಲ್ಲ ಸ್ವಲ್ಪ ಜೋಶಲ್ಲಿರೋವಂಥ, ಜೋರು ಧ್ವನಿಯಲ್ಲಿ ಹಾಡುವಂಥ ಹಾಡು. ಇದನ್ನು ಹೇಗೆ ನಿಭಾಯಿಸ್ತೀರಿ ಅಂತ ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ನೀವು ತುಂಬ ಕಂಟ್ರೋಲ್ಡಾಗಿ ತುಂಬ ಚೆನ್ನಾಗಿ ಆ ಫೇಡ್ ಇನ್ ಫೇಡ್ ಔಟ್ ಎಲ್ಲ ಕೊಟ್ಟು ಪ್ರೊಫೆಷ್ನಲ್ಲಾಗಿ ಹಾಡಿದ್ರಮ್ಮ. ಹೆಣ್ಣು ಹಡೆಯಲು ಬ್ಯಾಡ ಎರವರಿಗೆ ಕೊಡಬ್ಯಾಡ. ವಿಶೇಷ ಅಂದರೆ ಬಹಳಷ್ಟು ತಾಯಿಯ ಮೇಲಿನ ಗೀತೆಗಳು, ಒಂಥರ ಎಮೋಷ್ನಲ್ ಮಾಡುವಂಥ ಗೀತೆಗಳೇ ಹೆಚ್ಚಾಗಿ ಇವತ್ತು ನಮ್ಮ ಈ ಸಂಚಿಕೆಗಳಲ್ಲಿ ಕಿವಿಗೆ ಬೀಳ್ತಾ ಇದೆ. ಸಂತೋಷ, ತಂದೆ ತಾಯಿಯ ಮೇಲೆ ನಿಮ್ಮ ಎಲ್ಲ ಪ್ರೀತಿಯನ್ನು, ಗೌರವವನ್ನು ಹಾಡಿನ ಮೂಲಕ ತೋರಿಸ್ತಾ ಇರೋದು. ಮತ್ತು ಅದರ ನಂತರವೂ ಸಮಾಜಕ್ಕೆ ಒಂದು ನೀವು ಮೆಸೇಜನ್ನು ಕೂಡ ಎಲ್ಲರೂ ಕೊಡ್ತಾ ಇರೋದು ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಹೋಪ್ ಇದೆಯಪ್ಪ, ಮುಂಬರುವ ಪೀಳಿಗೆಯಲ್ಲೂ ಏನೋ ಒಂದು ಹೋಪ್ ಕಾಣಿಸ್ತಾ ಇದೆ. ಓ, ಸಂಸ್ಕಾರ ಸಂಸ್ಕೃತಿ ಎಲ್ಲ ಉಳ್ಕೊಂಡು ಹೋಗುತ್ತೇನೋ ಅನ್ನೋಂಥ ಒಂದು ರಿಅಶ್ಯೂರೆನ್ಸ್ ಮನಸ್ಸಿಗೆ ಸಿಗ್ತಾ ಇದೆ. ತುಂಬ ಸಂತೋಷ. ಹೀಗೆ ಚೆನ್ನಾಗಿ ಹಾಡ್ಕೊಂಡು ಹೋಗಿಮ್ಮ. ಮತ್ತೊಮ್ಮೆ ನಾನು ಹೇಳಬೇಕು ಅಂದರೆ ಇದು ಪಲ್ಲವಿ ಚರಣ ಎಲ್ಲ ಸೇಮ್ ಟ್ಯೂನ್, ಆದರೆ ಇರುವ 4 ಸಾಲುಗಳಲ್ಲೇ ವೇರಿಯೇಷನ್ ಇದ್ದದ್ರಿಂದ ನಿಮಗೆ ಸ್ವಲ್ಪ ಕೆಲಸ ಇತ್ತು ಮಾಡಲಿಕ್ಕೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಾಲೆಂಜಿಂಗ್ ಹಾಡುಗಳನ್ನು ತಗೋಬೇಕು. ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ರಮ್ಯಾ ಅವರು, ಇದೊಂದು ಮೂಲ ಜಾನಪದ ಗೀತೆ. ಇದರಲ್ಲಿ ಅರ್ಥ ತುಂಬ ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ಒಂದು ತಾಯಿ ಮಗಳ ಒಂದು ಸಂಭಾಷಣೆ ಅದು. ಇದರ ಲಿಂಕ್ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾವೆ, ಎಷ್ಟೋ ಪಲ್ಲವಿಗಳಿದ್ದಾವೆ. ಮತ್ತು ಎರವರಿಗೆ ಕೊಡಬೇಡ ಅಂತ ಕೊಟ್ಟಿದ್ದಾದಮೇಲೂ ಕೂಡ ಅವರಿಗೆ ಹಾರೈಸ್ತಾರೆ ಹೇಗಿರಬೇಕು ಅಂತ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಮಗಳೇ, ಒತ್ತಾಗಿ ನೀಡಿದರೂ ಉಣಬೇಕು, ಒತ್ತಾಗಿ ನೀಡಿದರೂ ಉಣಬೇಕು ಮಗಳೇ,
ತವರಿಗೆ ಹೆಸರು ತರಬೇಕು. ಈ ಥರ ಎಷ್ಟೊಂದು ಅಂದರೆ ತಾಯಿ ಮಗಳಿಗೆ ಕಳಿಸ್ಕೊಡ್ಬೇಕಾದ್ರೆ ಹಂಗೆ ಕಳಿಸ್ಕೊಡಲ್ಲ. ಗಂಡನ ಮನೆಯಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಆ ಗೌರವ ಘನತೆ ಹೇಗೆ, ತವ್ರ ಮನೆ ಗೌರವ ಘನತೆ ಯಾಕೆ ಕಾಪಾಡಬೇಕು ಅನ್ನೋವಂಥ ಮಕ್ಕಳಿಗೆ ಹೇಳಿ ಮದುವೆ ಮಾಡಿಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಒಳ್ಳೆ ಹಾಡಮ್ಮ, ಅದು ಕೇಳಿದ್ರೆ ಒಂಥರ ರೋಮಾಂಚನ ಆಗ್ತದೆ ಈ ಹಾಡುಗಳಲ್ಲಿ. ಇಂಥದ್ದೆಲ್ಲ ಕೇಳಿದ್ರು. ಧನ್ಯವಾದಗಳಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ಭೈರವಿ ರಾಗವನ್ನು ಭಾವ ತುಂಬಿ ನುಡಿಸಿದಂಥ ಗಣೇಶ್ ಅವ್ರನ್ನ ಒಂದ್ಸಲಿ ಚಪ್ಪಾಳೆಯಿಂದ ಅಭಿನಂದಿಸಬೇಕು. ಎಲ್ಲ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬೆ ನಮ್ಮ ವಾದ್ಯವೃಂದದವರು. ನಿಮಗೆಲ್ಲ ಧನ್ಯವಾದ. ಈ ವೇದಿಕೆಗೆ ಎಷ್ಟು ಒಳ್ಳೆ ಮೆರುಗನ್ನು ಕೊಡ್ತಾ ಇದ್ದೀರಿ, ಬಣ್ಣವನ್ನು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್. ಎಮ್ಮ ಮನೆಯಂಗಳದಿ ಬೆಳೆದ ಮಲ್ಲಿಗೆಯೊಂದನ್ನು ನಿಮ್ಮ ಮನೆಯಂಗಳಕ್ಕೆ ಅಂತ ಒಂದು ಭಾವಗೀತೆ ಇದೆ, ಕೇಳಿದಿರಾ? ವಿ ಸಿ ಅವ್ರದ್ದು. ಎಷ್ಟು ಭಾವನೆ ಇದೆ ಗೊತ್ತಾ ಆ ಹಾಡಲ್ಲಿ. ಅದೇ ಥರದ ಭಾವನೆ ಈ ಹಾಡಲ್ಲೂ ಇದೆ. ಹೆಣ್ಮಕ್ಳು ಅಂತಂದರೆ ಬೇರೆ ನೋಡಿ, ಇದು ಹೆಂಗಿದೆ ಅಂದರೆ 18 ವರ್ಷ 20 ವರ್ಷ ಒಂದು ತವ್ರ ಮನೇಲಿ ಬೆಳೆದು ಹೆಣ್ಣುಮಗಳನ್ನು ಅಲ್ಲಿ ಆಡಿ ಪಾಡಿ ಬೆಳೆದು ಇಡೀ ಆ ಪ್ರದೇಶವನ್ನೇ ಬಿಟ್ಟು ತನಗೆ ಗೊತ್ತಿಲ್ಲದಿರೋ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಆ ಮನೆಯ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲಿ ಮನೆ ತೋರಿಸ್ತಿರಲಿಲ್ಲ ಯಾರೂ. ಗಂಡನ ಮನೆ ಹೆಂಗಿದೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಅಲ್ವಾ? ಅಲ್ಲೇನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟು ಜನ ಇದ್ದಾರೆ, ಮನೆ ಹೆಂಗಿದೆ, ಹೆಣ್ಮಕ್ಳು ನೋಡ್ತಾನೆ ಇರಲಿಲ್ಲ. ಅಲ್ಲಿ ಹೋಗಿ ಆ ಇಡೀ ಕುಟುಂಬವನ್ನು ಮತ್ತೆ ತನ್ನ ಇದಕ್ಕೆ ತಗೊಂಡು ಎಲ್ಲರನ್ನ ನೋಡ್ಕೊಳ್ಳೋ ಅಂಥ ದೊಡ್ಡ ಶಕ್ತಿ ಹೆಣ್ಣುಮಗಳು ಅಲ್ವಾ? ಹಾಗಾಗಿ ಹಂಗೆಲ್ಲ ಭಾವನೆ ಬರುತ್ತೆ. ಪಾಪ ಹೆಣ್ಣಾಗಿ ಹುಟ್ಟೋದಕ್ಕಿಂತ ಅಂತ ಬರುತ್ತೆ. ಆದರೆ ಒಂದೇ ಮನೆ ದೀಪ ಬೆಳಗೋನು ಗಂಡು ಮಗ, ಎರಡೂ ಮನೆ ದೀಪ ಬೆಳಗೋಳು ಹೆಣ್ಣುಮಗಳು. ಒಳ್ಳೇದಾಗ್ಲಮ್ಮ, ಚೆನ್ನಾಗಿ ಹಾಡಿದ್ರಿ ಸರ್. ನನ್ನಮ್ಮನೂ ಅಷ್ಟೇ. ಅಮ್ಮ ಊರಲ್ಲಿ ಹೆಗ್ಗೋಡಲ್ಲಿ ಇರ್ತಾರೆ. ನನಗಿಬ್ಬರು ಮಕ್ಕಳಿದ್ದಾರೆ. ನಾನು ಇಲ್ಲಿಗೆ ಬರಬೇಕು ಅಂದ ತಕ್ಷಣ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. 1 ತಿಂಗಳು ಡ್ಯೂಟಿಗೆ ರಜೆ ಹಾಕಿ ನನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ ಬಂದಿದ್ದಾರೆ ಸರ್. ವೆರಿ ಇಮೋಷ್ನಲ್ ಜರ್ನಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ತಾಯಿ ತಂದೆ ಬಗ್ಗೆ ಹಾಡ್ತಿದ್ರಿ. ತಮ್ಮ ಅನುಭವಗಳನ್ನು ನಿಮ್ಮ ಭಾವನೆಯ ಮೂಲಕ, ನಿಮ್ಮ ಹಾಡುಗಳ ಮೂಲಕ ವ್ಯಕ್ತಪಡಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ರಮ್ಯಾ. ಥ್ಯಾಂಕ್ ಯು. ನಮ್ಮ ವೀರ ನಾರಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಗ್ಗೆ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇವ್ರ ವೇದಿಕೆ ಮೇಲೆ ಬಂದರು ಅಂದರೆ ಫುಲ್ ಕಲರ್ಫುಲ್ಲಾಗಿ ಬರ್ತಾರೆ ಯಾವಾಗಲೂ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಾಗರಾಜ್ ಥೋಮ್ರಿ ಆನ್ ಸ್ಟೇಜ್ ಪ್ಲೀಸ್. ಕೇಳಿರಿ ಮಕ್ಕಳ ನಾಳಿನ ಪ್ರಜೆಗಳೇ, ಕೇಳಿರಿ ಮಕ್ಕಳ ನಾಳಿನ ಪ್ರಜೆಗಳೇ, ಕೇಳಿರಿ ಹೇಳುವೆ ಮಾತೊಂದಾಯ್, ಕೇಳಿರಿ ಹೇಳುವೆ ಮಾತೊಂದಾಯ್. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರ ರಾಣಿಯ ಕಥೆಯೊಂದಾಯ್, ಕಿತ್ತೂರ ರಾಣಿಯ ಕಥೆಯೊಂದಾಯ್. ಬೆಳಗಾವ ಜಿಲ್ಲೆಯ ಕಾಕತೆಯಲ್ಲಿ ವೀರಪುತ್ರಿಯೋ ಜನಿಸಿಹಳು, ಬೆಳಗಾವ ಜಿಲ್ಲೆಯ ಕಾಕತೆಯಲ್ಲಿ ವೀರಪುತ್ರಿಯೋ ಜನಿಸಿಹಳು. ಧೂಳಪ್ಪ ದೇಸಾಯ ಪದ್ಮಾವತಿಯ ಕುಲಪುತ್ರಿಯ ಚೆನ್ನಮ್ಮ, ಧೂಳಪ್ಪ ದೇಸಾಯ ಪದ್ಮಾವತಿಯ ಕುಲಪುತ್ರಿಯ ಚೆನ್ನಮ್ಮ, ಕುಲಪುತ್ರಿಯ ಚೆನ್ನಮ್ಮ. ತಂದೆಯ ಒಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿಹಳು, ತಂದೆಯ ಒಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿಹಳು. ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿಹಳು, ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆಯ ಸವಾರಿ ಕಲಿತಿಹಳು, ಕುದುರೆಯ ಸವಾರಿ ಕಲಿತಿಹಳು. ಸರ್ಜನ ಹೌದಪ್ಪ, ಕಿತ್ತೂರ ದೊರೆಯ ಮಲ್ಲ ಸರ್ಜನ ಪ್ರೀತಿಯ ಮಡದಿ ಎನಸಿಹಳು, ಪ್ರೀತಿಯ ಮಡದಿ ಎನಸಿಹಳು. ಮಲ್ಲ ಸರ್ಜನ ಮರಣ ನಂತರ, ಮಲ್ಲ ಸರ್ಜನ ಮರಣ ನಂತರ ಕಿತ್ತೂರ
ಕಿತ್ತೂರ ರಾಣಿಯ ಆಗಿ ಹಳೋಯ್ ಕಿತ್ತೂರ ರಾಣಿಯ ಆಗಿ ಹಳೋಯ್ ಕಿತ್ತೂರ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಏನ್ ಮಾಡಿದ್ಲಪ್ಪ ಕಿತ್ತೂರ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಬ್ರಿಟಿಷರ ವಿರುದ್ಧ ಹೋರಾಡಿದಳು ತ್ಯಾಕರೆಯನ್ನು ಸೋಲಿಸಿಯವಳು ತ್ಯಾಕರೆಯನ್ನು ಸೋಲಿಸಿಯವಳು ವೀರಾವನತೆ ಎನಸಿಹಳು ವೀರಾವನತೆ ಎನಸಿಹಳು ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದಾಯ್ ಕೇಳಿರಿ ಹೇಳುವೆ ಮಾತೊಂದಾಯ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರ ರಾಣಿಯ ಕಥೆಯೊಂದಾಯ್ 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 ಕೇಳಿರಿ ಮಕ್ಕಳೇ ನಾಳಿನ ಪ್ರಜೆಗಳೇ ಅವರೇ ಮೊದಲನೇದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ಫುಲ್ ಕಲರ್ಫುಲ್ ಆಗಿ ಕೃಷ್ಣ ಪಾರಿಜಾತ ಆಗಿದ್ದೇನೆ ಕೃಷ್ಣ ಪಾರಿಜಾತ ಪಾರಿಜಾತದಲ್ಲ ಹಿಂಗೆ ಪಾತ್ರ ಮಾಡ್ಕೊಂಡು ಓ ಹಾಗೆ ಸೊಗಸಾಗಿ ಕಾಣಿಸ್ತಿದ್ದೀರಿ ಹಾ ಸೊ ಅಷ್ಟೇ ಸೊಗಸಾಗಿ ನಮ್ಮ ವೀರನಾರಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕಥನವನ್ನ ಹಾಡಿನ ಮೂಲಕ ನೀವು ಎಲ್ಲರಿಗೂ ತಲುಪಿಸಿದಿರಿ. ಅರ್ಚನಾ ಮ್ಯಾಮ್, ನನಗೀಗ ಆಶ್ಚರ್ಯ ಆಗ್ತಿರೋದು ನಿನ್ನ ಕೈಯಲ್ಲಿ ಅದು ಯಾಕಿದೆ ಅಂತ. ಹಾ, ಇದು ಇವ್ರು ತಗೊಂಬರಕ್ ಹೇಳಿದ್ರು ಅದಕ್ಕೆ ಇದೆ. ಓ, ಏನೋ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಇದೆ ಇವ್ರ ಕಡೆಯಿಂದ. ಓಕೆ ನಿಮ್ಮನ್ನು ನೋಡೋಕ್ಕೇನೆ ಬಹಳ ಖುಷಿ ಆಗ್ತಾ ಇದೆ ತೋಮ್ರಿ ಅವರೇ. ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ವೇಷಭೂಷಣದಲ್ಲೇ ನಮ್ಮ ತಿರಂಗ ಇದೆ, ಕೇಸರಿ ಬಿಳಿ ಹಸಿರು 3 ಇದೆ. ಬಹಳ ಖುಷಿ ಆಗ್ತಿದೆ. ಹಾಗೆ ಚೆನ್ನಮ್ಮನ ಗಾಥೆಯನ್ನು ಹಾಡಿದ್ರಿ. ತುಂಬ ಚೆನ್ನಾಗಿ ಅನಿಸ್ತಾ ಇರೋದು ಚಂದ್ರ ನೀವು ಇಲ್ಲಿ ಇಟ್ಕೊಂಡಿರೋದು. ಅಪ್ಪ, ನೋಡೋಕೆ 2 ಕಣ್ಣು ಸಾಲ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಪ್ರತಿಯೊಂದು ಹಾಡಿಗೂ ರೆಡಿಯಾಗಿ ಬರ್ತಾರೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು. ಅಂದರೆ ಅದು ಅವ್ರಿಗಿರೋ ಆ ಉತ್ಸಾಹವನ್ನು ತೋರಿಸುತ್ತೆ. ಆ ಉತ್ಸಾಹ ಕೊನೆಯ ದಿನದವರೆಗೂ ಹಾಗೇ ಇಟ್ಕೋಬೇಕು ಎಲ್ಲರೂ. ಅದೇ ಖುಷಿ ನಮಗೆ. ತುಂಬ ಚೆನ್ನಾಗಿ ಹಾಡಿದ್ರಿ ತೋಮ್ರಿ ಅವರೇ. ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿಹಳು. ಶ್ರುತಿ ಎಲ್ಲೂ ಬಿಡಲಿಲ್ಲ, ತಾಳನೂ ಬಿಡಲಿಲ್ಲ. ಬಟ್ ಚರಣ ತಗೊಳ್ಳುವಾಗ ಒಂಚೂರು ನಿಮಗೆ ವ್ಯತ್ಯಾಸ ಆಯಿತು ಬಿಟ್ಟರೆ ಎಲ್ಲೂ ತಾಳ ತಪ್ಪಿ ಹಾಡಲಿಲ್ಲ. ನಿಮ್ಮ ವಾಯ್ಸ್ ಥ್ರೋ ಅಂತೂ ನಾವು ಅದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಳ್ಳೆ ಕಂಚಿನ ಕಂಠ ನಿಮ್ಮದು ಅಂತ ಹೇಳಿಬಿಟ್ಟಿದ್ದೀನಿ. ಈ ಹಾಡಿಗೆ ತಕ್ಕ ಒಂದು ಆ ಭಾವನೆ ಕೂಡ ನಿಮ್ಮ ಧ್ವನಿಯಲ್ಲಿ ಮೂಡಿ ಬಂತು. ಹೀಗೆ ಮುನ್ನುಗ್ತಾ ಇರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ತುಂಬ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ರಿ. ಹೌದು ಸರ್. ಈ ಗೀಗಿ ಪದಗಳು, ಲಾವಣಿಗಳು, ಅದರಲ್ಲೂ ಈ ಕಥನ ಗೀತೆಗಳಿದೆಯಲ್ಲ, ಭಾಳ ಉಪಯುಕ್ತ ಈ ನಾಡಿಗೆ. ಏನಕ್ಕೆ ಅಂದರೆ ಎಷ್ಟೋ ಸರಿ ಇತಿಹಾಸ ಬರೆಯೋರು ತಮ್ಮ ಮೂಗಿನೇರಕ್ಕೆ ಬರೆದದ್ದು ಉಂಟು. ತಮಗೇನು ಅವ್ರು ಯಾರೋ ನನಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರ ಬಗ್ಗೆ ಇದು ನಾನು ಅಪವಾದನೆ ಮಾಡ್ತಾ ಇಲ್ಲ. ಸಾಧ್ಯ, ಅದು ಮನುಷ್ಯನ ಸಹಜವಾದ ಗುಣ. ತನಗೇನು ಬೇಕೋ ಅದನ್ನು ತಿದ್ದೋದು ಇದೆಲ್ಲ ನಡೀತಾ ಬಂದಿದೆ ಕಾಲದಿಂದ ಕಾಲಕ್ಕೆ. ಇದೇನು ಮುಚ್ಚಿಡೋವಂಥ ವಿಷಯ ಏನಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಆದರೆ ಮುಗ್ಧ ಜನಪದರ ಹಾಡ್ತಾರಲ್ಲ, ಅಲ್ಲಿ ಯಾವ ಲೋಪವೂ ಕಂಡು ಬರಲ್ಲ. ಅವ್ರು ಏನು ಹಾಡ್ತಾರೆ ಅದು ಅವರು ಸತ್ಯನೇ ಹಾಡಿರ್ತಾರೆ. ಯಾಕೆಂದರೆ ಅವರು ಉತ್ಪ್ರೇಕ್ಷೆಗಳನ್ನೆಲ್ಲ ಮಾಡಿ ಹಾಡುವಂಥದ್ದೆಲ್ಲ ಅವ್ರಿಗೇನಿಲ್ಲ. ಹಾಗಾಗಿ ಇತಿಹಾಸ ಏನಾದರೂ ಬೇಕು ಅಂದರೆ ಈ ಥರದ ಹಾಡುಗಳನ್ನು ಕೇಳಿದ್ರೆ ನಮಗೊಂದಷ್ಟು ಮಾಹಿತಿ ಕೂಡ ಸಿಗುತ್ತೆ. ಅದರಿಂದ ಜನಪದರು ಉಳ್ಕೊಳ್ಬೇಕು ನಿಮ್ಮಂಥವ್ರ ಮೂಲಕ. ಭಾಳ ಒಳ್ಳೆಯ ಹಾಡನ್ನು ಹಾಡಿದ್ರಿ, ಚೆನ್ನಾಗಿತ್ತು ನಿಮ್ಮ ಹಾಡು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ತಗೊಂಬ್ರಿ ಅವರೇ ಸರ್ ನಮಸ್ತೆ. ಒಳ್ಳೆ ಹಾಡಪ್ಪ ಇದು. ಲಾವಣಿ ಇದರಲ್ಲಿ ಗುಂಪು ಹಾಡ್ತಾರಲ್ವಾ, ಇದ್ರ ಜೊತೆಗೆ ಲಾವಣಿ ಕೋರಸ್ ಸೇರಿ ಹಾಡ್ತಾರೆ ಇದನ್ನಲ್ವಾ? ಲಾವಣಿ ಒಬ್ಬರೇ ಹಾಡ್ತಾರೆ ಸರ್, ಗಿಗಿ ಪದ ಗುಂಪಾಗಿ ಹಾಡ್ತಾರೆ. ಇದು ನೀವು ಆಡಿದ್ದು ಒಬ್ಬರೇ ಆಡೋದು? ಲಾವಣಿ ಸರ್. ಕಿತ್ತೂರು ರಾಣಿ ಚರಿತ್ರೆ ಕೇಳಿದ್ರೆ, ಹಾಡು ಕೇಳಿದ್ರೆ ಕನಿಷ್ಠ ಪಕ್ಷ ಒಂದು ಏನು ಬೇಸಿಕ್ ಇನ್ಫಾರ್ಮೇಷನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆ ಹಾಡು ಕೇಳಿಬಿಟ್ರೆ ಅಷ್ಟೇ ಸಾಕು. ಆ ಮಹಾತಾಯಿ ಹುಟ್ಟಿದ್ದಲ್ಲಿ, ತಾಯಿ ತಂದೆ ಹೆಸರು ಮತ್ತು ವೀರಮರಣ ಇದೆಲ್ಲವೂ ಬಂತಲ್ಲ ಹಾಡಲ್ಲಿ. ಕೇಳುಗರಿಗೆ ನಿಜವಾಗೂ ಇದೊಂದು ಒಳ್ಳೆಯ ಅಸೆಟ್ಟು, ಒಳ್ಳೆಯ ಗೀತೆ ಕೊಟ್ಟಿರಿ ಈ ವೇದಿಕೆಗೆ. ನೀವು ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಗೊತ್ತಾ, ಹಿಸ್ಟ್ರಿನ ಪಠ್ಯಪುಸ್ತಕದಲ್ಲಿ ಓದೋದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ನೆನಪಿರುತ್ತೋ ಗೊತ್ತಿಲ್ಲ.
ಯಾಕಂದ್ರೆ ನನಗಂತೂ ಡೇಟ್ಸ್ ಎಲ್ಲ ನೆನಪೇ ಇರ್ತಿಲ್ಲ, ಒಂದು ರಾಶಿ ಡೇಟ್ಸು. ಹೌದು. ಇದು ಎಷ್ಟು ಒಳ್ಳೆಯ ಪಾಠವಾಗಬಲ್ಲದು ಮಕ್ಕಳಿಗೆ. ಸಂಗೀತದ ಮೂಲಕ ಪಾಠ ಮಾಡಿದ್ರೆ ಅದನ್ನು ಹಾಡ್ತಾ ಹಾಡ್ತಾ ಮಕ್ಕಳು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೋತಾರೆ. ನಿಜ ನಿಜ. ಆ ಒಂದು ವಾಡಿಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತವಾಗ್ಲೂ. ಮುಂದೊಂದು ದಿನ ಹಂಗಾಗಲಿ, ಎಲ್ಲ ಹಾಡ್ಕೊಂಡು ಕ್ಲಾಸ್ ರೂಮಲ್ಲಿ ಪಾಠ ಕಲಿತಿದ್ರೆ ಏನು ಚೆಂದ ಇರುತ್ತೆ. ಹೌದು. ಮೈಲಾರ ಮಹಾದೇವಪ್ಪನ ಲಾವಣಿಗಳು ಈ ಕಿತ್ತೂರು ಚೆನ್ನಮ್ಮನ ಇತಿಹಾಸವನ್ನು ಭಾಳ ಚೆನ್ನಾಗಿ ಹೇಳ್ತವೆ. ಅದೊಂದು ಸರಿ ಯಾವಾಗಲಾದರೂ ಅದನ್ನು ಹಾಡೋ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು. ತೋಮ್ರಿ ಅವರೇ, ಮೇಡಮ್ ಇದೆಂತ, ಇದನ್ನೇನಂತ ಕರೀತಾರೆ? ಇದು ಚಿಟಿಕೆ. ಚಿಟಿಕೆ. ಓಕೆ, ಇದನ್ನ ಹಿಡ್ಕೊಂಡ್ರೆ ಅಡುಗೆ ಮಾಡಿ ಹುಟ್ಟು ಹಿಡ್ಕೊಂಡಂಗೆ ಅದು ಬಾರ್ಸಲ್ಗೆ ಒಂದು ಸ್ಟೈಲ್ ಇದೆ. ಹೌದಾ? ನೀವು ನನಗೆ ತೋರಿಸ್ಕೊಡಿ. ಇದೆಲ್ಲ ನಾವು ಇದನ್ನೇ ಬಾರ್ಸ್ ಹಾಡು ಹೇಳೋದಾಗಿತ್ತು. ಹಾಂ, ಈಗ ಇಲ್ಲಿಗೆ ಬಂದಮೇಲೆ ಈಗ ನಾವು ನಮ್ಮ ಟೀಮಲ್ಲಿ ಹಾಡು ಹೇಳಬೇಕಲ್ಲ, ಹಾಗಾಗಿ ನಮ್ಮವೆಲ್ಲ ವಾದ್ಯಗಳೇ ಬೇರೆ. ತಂಬೂರಿ ಅದನ್ನ ಬೆರಳಲ್ಲಿ ಹೇಗೆ ಹಿಡಿದಿದ್ದೀರಿ ತೋರಿಸಿ? ಅದು ಅಲ್ಲ, ಇಲ್ಲಿ ಆ ಕೈಯಲ್ಲಿ ಇದು ಓ, ಒಂದೊಂದು ಬೆರಳಿನ ಸಂದಿಯಲ್ಲಿ ಒಂದೊಂದು. ಓಕೆ. ಅರೆ ಅರೆ ಅರೆ, ಏನು ಚಂದ ಅಲ್ವಾ? ವಾ ವಾ ವಾ. ಏನೇನೆಲ್ಲ ಹಿಡನ್ ಟ್ಯಾಲೆಂಟ್ ಇದೆ ತೋಮ್ರಿ ಅವರೇ ನಿಮಗೆ? ಪುಸ್ತಕ ವಾಚನ ಮಾಡ್ತೀವಿ ಮೇಡಮ್ ಅವರೇ. ಹಾಂ. ಮತ್ತು ಅಣ್ಣವ್ರ ಸಿನಿಮಾಗಳಂತೂ ನಾವು ಯಾವುದೂ ಬಿಡಲಿಲ್ಲ, ಆ ಥರ ನೋಡೋರು. ಓಕೆ. ಏನ್ರಿ, ಆಮೇಲೆ ನಮ್ಮ ಊರಲ್ಲಿ ರಾಯಲ್ ಕ್ಲಬ್ ಮಾಡ್ಕೊಂಡಿದ್ದೀವಿ. ಹಾಂ ಒಂದು 45 ಜನ ಇದ್ದೀವಿ. ಹಾಂ ಯಾರಿಗಾದರೂ ಬಡವರು, ಹಾಂ ಏನೂ ಇಲ್ದವರು, ಅವ್ರಿಗೆ ಏನಾದರೂ ತೊಂದರೆ ಆದರೆ ಸ್ವಲ್ಪ ಹಣ ಸಂಗ್ರಹ ಮಾಡಿ ಅವ್ರನ್ನ ಕೊಡ್ತಾ ಇದ್ದೀವಿ. ಸೂಪರ್. ಈ ಸರಿ ಮೊನ್ನೆ ಜಾತ್ರೆಗೆ ಹೋಗಿ ಬರುವಾಗ ಅವರು ಒಂದೆರಡು ಜನ ಯುವಕರು, ಅವ್ರೇನು ಮದ್ಯ ಸೇವಿಸಿದ್ರೆ ಏನೋ ಗೊತ್ತಿಲ್ಲ, ಆಕ್ಸಿಡೆಂಟಾಗಿ ಒಬ್ಬನು ಭಾಳ ಕಷ್ಟದಲ್ಲಿದ್ದ. ನಮ್ಮ ಟೀಮಿಂದ ಹೋಗಿ ಒಂದು 10,000 ರೂಪಾಯಿ ಕೊಟ್ಟು ಬಂದ್ವಿ. ವೆರಿ ಗುಡ್. ವೆರಿ ನಮ್ಮ ರಾಯಲ್ ಕ್ಲಬ್ಬಿಂದ. ಒಬ್ಬನಿಗೆ ಹಾವು ಕಚ್ಚಿತ್ತು ಮೇಡಮ್ರೆ. ಅವ್ರ ಮನೆಯಲ್ಲಿ ಸಣ್ಣ ಅದು ಕೊಳಕ್ ಮಂಡಲ ಅಂತಾರಲ್ಲ, ಅದನ್ನು ಕಚ್ಚಿದ್ರೆ ಕಾಲು ಕೊಳತೋಗುತ್ತೆ. ಹೌದು. ಅವ್ರ ಮನೆಯಲ್ಲೂ ಭಾಳ ಕಷ್ಟ ಪರಿಸ್ಥಿತಿಲಿದ್ದರು. ನಮ್ಮ ಟೀಮಿಂದ ಹೋಗಿಬಿಟ್ಟು ಅವ್ರಿಗೆ ಒಂದಿಷ್ಟು ಧನ ಸಹಾಯ ಮಾಡಿದ್ವಿ. ಅಂದರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ನಮ್ಮ ಕೈಯಿಂದ ಆದಷ್ಟು ಖರ್ಚು. ಮತ್ತು ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ಕ್ಲೀನ್ ಮಾಡ್ತೀವಿ. ನಮ್ಮ ಊರಿನ ಸುತ್ತಮುತ್ತ ಎಲ್ಲಿದ್ದರು ಬಸ್ ಸ್ಟ್ಯಾಂಡ್ ಕಸ ಹೊಡೆಯೋದು, ಆಮೇಲೆ ಪ್ಲಾಸ್ಟಿಕ್ ಎಲ್ಲಿ ಬಿದ್ದರೂ ತೆಗೆದು ಅದು ಎತ್ತಾಕಿ ನಾವು ಅದನ್ನೆಲ್ಲ ಸ್ವಚ್ಛತೆ ಮಾಡ್ತೀವಿ. ಸೂಪರ್. ಇದು ನಮ್ಮ ಟೀಮ್. ವೆರಿ ಗುಡ್. ವೆರಿ ಗುಡ್. ರಾಯಲ್ ಕ್ಲಬ್ಬಿಂದ ಮಾಡ್ತಿರೋದು. ಸಖತ್. ಸೂಪರ್. ಓಕೆ. ಈ ಗುಟ್ಕಾದ ಬಗ್ಗೆ ಒಂದು ಚುಟುಕು ಹೇಳ್ತೀನಿ. ಹೇಳಿ. ಗುಟ್ಕಾ ತಿಂದು ಚಟ್ಟಕ್ಕೇರೋಕ್ಕಿಂತ, ಗುಟ್ಕಾ ತಿಂದು ಚಟ್ಟಕ್ಕೇರೋಕ್ಕಿಂತ ಹುಟುಕ್ ಚಾ ಕುಡಿದು ಚುಟುಕುಗಳನ್ನು ಬರೆಯುವುದು ಎಷ್ಟೋ ಲೇಸು, ಚುಟುಕುಗಳನ್ನು ಬರೆಯುವುದು ಎಷ್ಟೋ ಲೇಸು. ಸೂಪರ್. ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಕಂಡಿರ ಭಲ್ಲವ ಚಕ್ರೇಶ್ವರ ಅರಳು ಹೊರದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು. ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು ಪ್ರಶ್ನಾವಳಿಯ ಸುರಿಮಳೆಯನ್ನು ಸುರಿಸಿ ಎದುರಾಳೆಯನ್ನು ನಡುಗಿಸಬಲ್ಲರೆಂದು ಭ್ರಮಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ? ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ, ಬಾಯಿ ಕಟ್ಟಿತೆ, ಗಂಟಲು ಒಣಗಿತೆ, ಸಾವು ಸಮಿತಿಸಿದಾಗ ಯಾರು ಬರುವುದಿಲ್ಲ, ಪಾಪ ಪುಣ್ಯಗಳೆರಡೆ ನಿಮ್ಮೊಡನೆ ಬರುವುದು. ಭಯಪಡುತ್ತಿರುವರ ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿ ಮನೆಯಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿಯುತ್ತದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನೆಂಥ ಅನ್ಯಾಯ ಕೃಷ್ಣಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದು ನಮ್ಮ ಹುಟ್ಟು ಗುಣ. ರಾಜ್ಯವನ್ನು ಹೇಗೆ ಪಡಿಬೇಕೆಂಬುದು ನಮಗೆ ತಿಳಿದಿದೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿ. ನಮಸ್ತೆ. ಸೋಮ್ರಿ ಅವರೇ, ಫುಲ್ ಹಿಡನ್ ಟ್ಯಾಲೆಂಟ್. ಕಮ್ ಆನ್, ವೆರಿ ಗುಡ್. ಸೂಪರ್ ಆಗಿ ಡೈಲಾಗ್ ಹೊಡೆದ್ರಿ. ಈ ಚಿಟಿಕಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ಅಷ್ಟೇ ಚೆನ್ನಾಗಿದ್ದೀರಿ. ನಿಮ್ಮ ಮುಂದೆನೂ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಉತ್ನಳ್ಳಿ ಮಾರವ್ವನ ಗೀತೆ ಹಾವಾದ್ರೂ ಕಚ್ಚಬಾರ್ದ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್.
ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ. ಕೇಳು ಕೇಳವ್ವ ನನ್ನ ತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರನ ಹೋಗಿ 3 ತಿಂಗಳ ಮೇಲೆ 3 ದಿನ ಆಯ್ತಲ್ಲವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ್ನ ಹೊಟ್ಟೆ ಬಟ್ಟೆಗೆ ನೀರು ಸಹ ಸೇರ್ತಾ ಇಲ್ಲವ ನನ್ನ ತಂಗಿ. ತಲೆಯಲ್ಲಿ ನೆರೆ ಬಂದಿರೋ ಮುದಿ ನನ್ನ ಸೋತಿ ನುಡಿಕೊಂಡು ಹೋಗಿ ಕುಂತವನಲ್ಲ. ಅವನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಬಿಡಬಾರ್ದ, ನಾಲ್ಕಾರು ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳಾವ್ ನಾಶನ ತೊಡೆಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ. ಅಕ್ಕ ಹೇಳಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಹೇಳಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಕಕ್ಕಾನೆ ತೇಜಿಯನೇರಿ ಹೊರಟೋ ಉತ್ನಳ್ಳಿ ಮಾರಿ. ತಂದನ್ನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನೆ ತಾನಾನ. ನೇಸ್ರ 3 ಜಾವು ಅಂತೆ, ಕಲ್ಲು ನೀರು ಕರಗೋ ವ್ಯಾಳೆ ಅಂತೆ, ಸಪಟ್ಟು ಸರಿ ರಾತ್ರಿಯಂತೆ. ನಮ್ಮ ಹುತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿ ಅತಿ ಪ್ರೀತಿಯಿಂದ ಕರೆದಿದ್ದಾರಪ್ಪ ಅಂದ್ರೆ, ಭಾವ 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 ಮಾತನಾಡಯ್ಯ ಶಿವನೇ ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳ ರಸೆ. ಮಾತನಾಡಯ್ಯ ಶಿವನೇ ಪ್ರೀತಿಗೆ ಬಾರೋ, ಮುದ್ದುಳ್ಳ ಮೊಗವ ತೋರೋ, ಪಚ್ಚೆಯ ತೆನೆಗಳು ನೀನು, ಹೆಚ್ಚಿ ಮುಡಿಯೋಳು ನಾನು, ಹೆಚ್ಚಳಗಾರ ಶಿವನೇ ಮಾತನಾಡಯ್ಯ ಶಂಭೋ ಪ್ರೀತಿಗೆ ಬಾರೋ. ಈ ರೀತಿಯಲ್ಲಿ ನಮ್ಮ ಉತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಕರೆಯೋದು 3 ಮಾತು ಕರೆದು, ಕೂಗೋದು 3 ಮಾತು ಕೂಗಿ, ಹಿಂದಿರುಗಿ ಬರುವಳಲ್ಲೋ ರಂಬೆ ಉತ್ನಳ್ಳಿ ಮಾರಿ. ತಂದನ್ನ ತಾನಾನ ತಂದನಾನೆ ತಾನಾನ 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 ತಂದನ್ನ ತಾನಾನ ತಂದನಾನೆ ತಾನಾನ. ಹಾವಾದ್ರೂ ಕಚ್ಚಬಾರ್ದ. ಹಂಗೆ ಮಿಸ್ಟರ್ ಗಿರೀಶ್, ಇವತ್ತು ಸ್ವಲ್ಪ ಖುಷಿ ಆಯ್ತಾ ಹಾಡಿ? ಹಿಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಗಾಬರಿ ಆಗಿತ್ತಲ್ಲ ನಿನಗೆ? ಇವಾಗ ಓಕೆನಾ? ಓಕೆ. ಅರ್ಚನಾ ಮ್ಯಾಮ್, ಮೊದಲು ನಮ್ಮ ಗಿರೀಶ್ ಹಂಗೆ ದೃಷ್ಟಿ ತೆಗ್ಬಿಡ್ತೀನಪ್ಪ. ಒಳ್ಳೆ ಯಾವುದೋ ಪೌರಾಣಿಕ ಚಲನಚಿತ್ರದ್ದು ಹೀರೋ ಆಗ್ಬೋದು ಇವನು. ಆ ಥರ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೋ. ಆ್ಯಂಡ್ ತುಂಬ ಚೆನ್ನಾಗಿ ಹಾಡ್ದಿ. ಹೆಂಗೋ ಅಷ್ಟೊಂದು ಲಿರಿಕ್ಸ್ ನೆನ್ಪಿಟ್ಕೊಂಡು ಹಾಡ್ದಿ? ಹಾಗೆ ಮ್ಯಾಮ್, ಕಾಂಪಿಟೇಷನ್ಸ್ ಕಾಲೇಜೆಲ್ಲ ಹೋಗ್ತಾ ಇರ್ತೀವಲ್ಲ ಮ್ಯಾಮ್, ಈ ಥರ ಸಾಂಗ್ಸ್. ಓ, ಇದು ಹಾಡಿ ಅಭ್ಯಾಸ ಆಯ್ತಾ ನಿನಗೆ? ತುಂಬ ಚೆನ್ನಾಗಿ ಹಾಡ್ದಿ. ಆ ರಸಾಸ್ವಾದನೆ ನೀನು ಅದನ್ನು ಎಂಜಾಯ್ ಮಾಡ್ಕೊಂಡು ಹಾಡ್ದಿ. ಅವನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಬಿಡಬಾರ್ದ, ನಾಲ್ಕಾರು ಜ್ವರ ಬಂದು. ನಾವೆಲ್ಲರೂ ಹುಚ್ಚೆದ್ದು ಕುಣಿದ್ವಿ. ನಮ್ಮ ರಿದಮ್ ಸೆಕ್ಷನ್ ಅವ್ರಿಗೆ ಒಂದು ಬರಲಿ ಚಪ್ಪಾಳೆ. ಸಖತ್ತಾಗಿತ್ತು. ಹೀಗೆ ಮುನ್ನುಗ್ತಾ ಇರು. ತುಂಬ ಚೆನ್ನಾಗಿ ಹಾಡ್ದಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೂಪರ್. ಬೇಮ್ಗಲ್ ಸರ್, ಗಿರೀಶ್ ನೀಟ್ ಸಿಂಗಿಂಗ್ ಅಪ್ಪ, ಭಾಳ ಅದ್ಭುತವಾಗಿ ಹಾಡಿದೆ.
ಉತ್ನಳ್ಳಿ ಮಾರಮ್ಮನ ವೇದಿಕೆ ಮೇಲೆ ತಂದು ಎಲ್ಲರನ್ನೂ ಕುಣಿಸಿದೀಯಾ. ಮೇಡಮ್ ಅವ್ರು ಹೇಳಿದಾಗೆ ಕಷ್ಟಪಟ್ಟು ಅಷ್ಟು ಸಾಹಿತ್ಯನ ನೀನು ನೆನ್ಪಿಟ್ಕೊಂಡು ಆಡಿದೆಯಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ನಿಮಗೆ. ದೇವರು ಒಳ್ಳೇದು ಮಾಡಿ. ಮುನಿರಾಜು ಸರ್, ಜನಪದ ಹಾಡುಗಳ ವಿಶೇಷತೆ ಏನು ಗೊತ್ತಾ ಗಿರೀಶ್? ಯಾರು ಹಾಡ್ತಾರೋ ಅದು ಅವ್ರದ್ದೇ ಆಗುತ್ತೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಅದು ಅವ್ರದ್ದಾಗತ್ತೆ. ನೀನು ಸಾಹಿತ್ಯನ ನಿನ್ನದಾಗಿ ಮಾಡ್ಕೊಂಡು ಹಾಡದೆ ಅದನ್ನು, ಅದು ಭಾಳ ಕಷ್ಟದ ಹಾಡು ಆ್ಯಕ್ಚುಲಿ. ಗೊತ್ತಾ ಅದ್ರ ಕತೆ ಗೊತ್ತಾ? ತಿಳ್ಕೊಂಡಿದ್ಯಾ? ಸ್ವಲ್ಪ ಗೊತ್ತು ಸರ್. ಸ್ವಲ್ಪ ಗೊತ್ತಾ? ಪರವಾಗಿಲ್ಲ, ಅಷ್ಟು ಗೊತ್ತಿದ್ರೆ ಸಾಕು. ಯಾಕೆಂದರೆ ನೀನು ಅಲ್ಲಲ್ಲೇ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೆ, ಆ ಕತೆ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನ್ಕೊಳ್ತೀನಿ. ಏನಿಲ್ಲ, ಎರಡೇ ಲೈನಲ್ಲಿ ಹೇಳ್ಬಿಡ್ತೀನಿ ನೋಡಿ. ಚಾಮುಂಡಮ್ಮ ನಂಜನಗೂಡು ನಂಜುಂಡೇಶ್ವರ ಬಂದು ಚಾಮುಂಡಮ್ಮನ ಕೇಳ್ತಾಳೆ, ನೀನು ನನ್ನ ಮಾವಲಿಂಗನ ಮಗಳು, ನೀನು ನನಗೆ ಸಲ್ಲಬೇಕಾದವಳು ಅಂತ ಹೇಳಿ ಮುಂಗೆ ಹಿಡಿದು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಪಾಣಿಗ್ರಹಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮಾಡ್ಕೊಳ್ಳೋಕೆ ಮುಂಚೆ ದೇವಿರಿ ನಂಜಿರಿ ಅಂತ ಇಬ್ಬರನ್ನ ಮದುವೆ ಮಾಡಿಕೊಂಡು ನಂಜನಗೂಡಲ್ಲಿರ್ತಾನೆ. 6 ತಿಂಗಳು ಸಂಸಾರ ಮಾಡಿ ಬಿಟ್ಟು ಹೋಗ್ಬಿಡ್ತಾನೆ. ಇದು ಗೊತ್ತಾಗಿ ಪಾಪ ಆಕೆ ನೊಂದು ಏನು ಮಾಡ್ತಾಳೆ, ಪಕ್ಕದಲ್ಲಿ ಉತ್ನಳ್ಳಿ ಮಾರಮ್ಮನ ದೇವಸ್ಥಾನ ಅಂತಿದೆ, ಆಕೆನ ಬಾರವ ತಂಗಿ, ನನ್ನ ನೋಡಿ ನಿನ್ನ ಭಾವ ಹಿಂಗೆ ಮಾಡಿಬಿಟ್ಟವನೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಕಣೆ ಅಕ್ಕ, ಮದುವೆ ಆಗಲಿಲ್ಲ, ಮುಂಜೆ ಆಗಲಿಲ್ಲ, ವಾದ್ಯದವ್ರು ಬರಲಿಲ್ಲ, ಚಪ್ರ ಹಾಕಲಿಲ್ಲ, ಒಂದು ಶಾಸ್ತ್ರ ಇಲ್ಲ, ಸಂಪ್ರದಾಯ ಇಲ್ಲ, ನೀನು ಯಾವ ಗಂಡ ಅನ್ನೋದೆ, ಅವನು ಯಾವ ಗಂಡ ಆಗದೆ, ನೀನು ಯಾವ ಹೆಂಡತಿ ಅದೇ ಅಂತ. ಈಗೆಲ್ಲ ಸಂಭಾಷಣೆ ನಡೆದು ಹೋಗ್ಲಿ ಬಿಡಿ ಅಕ್ಕ, ನನಗೆ ಬಂದ ಕಷ್ಟ ನಿನಗಲ್ವ, ನಿನಗೆ ಬಂದ ಕಷ್ಟ ನನಗೆ ಅಲ್ವಾ, ಹೋಗಿ ಭಾವನ ಕರ್ಕೊಂಬರ್ತೀನಿ ಅಂತ ಹೇಳಿ ಮುಳ್ಳೂರು ಗುಡ್ಡದ ಮೇಲೆ ಹೋಗಿ ಕೂತ್ಕೊಂಡು ಭಾವ ಅದನ್ನ ಹೇಳೋದಿಲ್ಲ ಇನ್ನು, ಅದು ಕೂಗು ಒಂದ್ಸರಿ, ಅದು ಸಕ್ಕದಾಗ ಕೂಗಿದೆ ಕಣ, ಚೆನ್ನಾಗಿ ಕೂಗಿದೆ ಕೂಗು. ಭಾವ ಹಾಂ ಭಾವ ಭಾವ ಹಂಗೆ ಕೂಗಿದ್ಲವಳು. ಭಾವೋ ಎಂದೋಸ್ರ ಈ ದೇವಿರಿ ನಂಜಿರಿ ಜೊತೆಲಿ ನಂಜನಗೂಡು ನಂಜುಂಡೇಶ್ವರ ಯಾರೋ ಕರಿತಾರಲ್ಲ ಅಂತ ಎದ್ದು ಬಂದರೆ ನಂಜನಗೂಡು ನಂಜುಂಡೇಶ್ವರನ ಸುತ್ತ 4 ಜನ ಅವನು ಬಾಮೈಕ್ಳು ಅಂದ್ರೆ ಗೊತ್ತಲ್ಲ, ಬಾಮೈದ್ದಿರು ಆದಿಶೇಷ ಅವರೆಲ್ಲ ಕಾವಲಿರ್ತಿದ್ರು. ಕಾವಲಿದ್ದಿದ್ರು ಈ ಆದಿಶೇಷನ ಕೈಲಿ ನಂಜನಗೂಡು ನಂಜುಂಡೇಶ್ವರ ಸಿಕ್ಕಾಕೊಂಡ ಮೇಲೆ ನ್ಯಾಯಕ್ಕೆ ಹಾಕಿದ್ಮೇಲೆ ಏನಾಯ್ತು ಗೊತ್ತಾ ತೀರ್ಮಾನ? ಏನಾಯ್ತು ಹೇಳು? 6 ತಿಂಗಳು ನಂಜನಗೂಡಲ್ಲಿರೋದು, 6 ತಿಂಗಳು ಚಾಮುಂಡಮ್ಮನ ದೇವಸ್ಥಾನದಲ್ಲಿರೋದು ಅಂತ ತೀರ್ಮಾನ ಆಯಿತು. ನೋಡಿ, ಇಷ್ಟೇ ಸಾಲಲ್ಲಿ ಹೇಳ್ಬಿಟ್ಟಿದ್ದೀನಿ, ಆದರೆ ಕತೆ ತುಂಬ ಇನ್ನೂ ಚೆನ್ನಾಗಿದೆ. ಅದು ಭಾಳ ಚೆನ್ನಾಗಿದೆ ಹಾಡು, ಚೆನ್ನಾಗಿ ಹಾಡಿದೆ. ನಿನ್ನ ಪ್ರಯತ್ನಕ್ಕೆ ಮತ್ತು ನಿನ್ನ ಹಾಡುಗಾರಿಕೆಗೆ ಜೋರು ಚಪ್ಪಾಳೆ. ಮತ್ತು ನಿನ್ನ ವೇಷಭೂಷಣ ಅಂತೂ ಅದ್ಭುತ ಅಲ್ವಾ? ಅದು ಇನ್ನೂ ಚೆನ್ನಾಗಿದೆ. ಕಪನೀಯ ಕೆರೆಯ ದಡದಿ ವಿಪರೀತವೇ ನಯ್ಯ, ವಿಶ್ವಾಸುಗಾರ ಮಾತನಾಡೋ, ಎದ್ದು ಬೀದಿಗೆ ಬಾರೋ, ಮುದ್ದುಳ್ಳ ಮುಖವ ತೋರೋ, ಹರ 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 ಚಂದ್ರಶೇಖರ ನಂಜುಂಡೇಶ, ಮನಸ್ಸ್ಯಾಕಿಲ್ವಯ್ಯ ನಿನ್ನ ಮಡದಿ ಮ್ಯಾಲೆ. ಈ ಥರ ಎಲ್ಲ ಬರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಹಾಡ್ದೆಪ್ಪ. ಥ್ಯಾಂಕ್ ಯು ಸರ್. ಸೂಪರ್. ಗಿರೀಶ್, ಇದನ್ನು ಕೊಡಿ. ಇದನ್ನ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದ್ರದ್ದು ಯಾರಾದರೂ ಕ್ರೆಡಿಟ್ಸ್ ಕೊಡ್ತೀರಾ? ಇಷ್ಟು ಚೆನ್ನಾಗಿ ನಾವು ಹಾಕೋಬೋದಾ? ನವೀನ್ ಸರ್. ನವೀನ್ ಕುಮಾರ್ ಜಿ. ಅಲ್ಲ ನಂಗೆ ಮೇಕಪ್ ಎಲ್ಲ ಮಾಡಿ ಇದು ಮ್ಯಾಚ್ ಆಗುತ್ತೆ ಹಾಕು ಅಂತ ಎಲ್ಲ ಹೇಳಿದ್ದಾರೆ. ಓಕೆ. ಕಾಸ್ಟ್ಯೂಮ್ ಡಿಸೈನರ್ ಅವರೇ. ನೀವು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ಆಗ್ಬೋದು. ಸೂಪರ್ಬ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಹಾಂ, ಓಕೆ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಗಿರೀಶ್. ಥ್ಯಾಂಕ್ಸ್ ಅಕ್ಕ. ಎಷ್ಟೊಂದು ಅರ್ಥಭರಿತ, ಎಷ್ಟೊಂದು ಸೊಗಸಾದ ಗೀತೆಗಳನ್ನು ಈ ವೇದಿಕೆ ಮೇಲೆ ಹಾಡಿದ್ದೀರಿ. ನಾಳಿನ ಸಂಚಿಕೆ ಯಾವಾಗ ಬರುತ್ತೋ, ಯಾವಾಗ ಜನಪದ ಗೀತೆಗಳನ್ನು, ಭಾವಗೀತೆಗಳನ್ನು, ರಂಗಗೀತೆಗಳನ್ನು, ತತ್ವಪದಗಳನ್ನು ಯಾವಾಗ ಕೇಳ್ತೀನೋ ಅಂತ ಈ ಕಿವಿಗಳು ಕಾಯ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ
ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ